ಐಕಾನಿಕ್ ಆವಾಸ್ ಸೇತುವೆ ಅಂತ ಆ ಸೇತುವೆ ಕುಸಿದಿರುವಂತಹ ದೃಶ್ಯ. ಇನ್ನೊಂದು ಕಡೆಯಲ್ಲಿ ಏರ್ಪೋರ್ಟ್ ಕೂಡ ಭೂಮಿಯ ಈ ಕಂಪನಕ್ಕೆ ಗಡಗಡ ಅಂತ ನಡಗಿರುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಪ್ರಯಾಣಿಕರು ಕೂಡ ಹೊರಗಡೆ ಓಡಿ ಬರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕಟ್ಟಡ ಇರುವಂತಹ ಸಂದರ್ಭದಲ್ಲಿ ಇನ್ ಕೇಸ್ ಕಟ್ಟಡ ಏನಾದ್ರೂ ಕೆಳಗಡೆ ಬಿದ್ರೆ ಎಲ್ಲರೂ ಕೂಡ ಸತ್ತು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆ ಸಂದರ್ಭದಲ್ಲಿ ಜೀವವನ್ನ ಉಳಿಸಿಕೊಳ್ಳುವಂತ ಸಲುವಾಗಿ ಎಲ್ಲ ಹೊರಗಡೆ ಖಾಲಿ ಪ್ರದೇಶ ಇದೆ, ಖಾಲಿಯಾಗಿ ಎಲ್ಲಿದೆ ಅಲ್ಲಿ ಓಡಾಡ್ತಾ ಇದ್ದಾರೆ ಜನರು ಕೂಡ. ಇನ್ನೊಂದು ಕಡೆಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಅಗ್ನಿಶಾಮಕ ದಳ ಇರಬಹುದು, ಹಾಗೆ ಎನ್ಡಿಆರ್, ಎಸ್ಡಿಆರ್ಎಫ್ ಎಲ್ಲರೂ ಕೂಡ ಅಲ್ಲಿ ಬಂದಿರುವಂತಹ ದೃಶ್ಯ. ಇನ್ನೊಂದು ಕಡೆಯಲ್ಲಿ ನರೇಂದ್ರ ಮೋದಿ ಅವರು ಕೂಡ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ದೇಶಕ್ಕೆ ಏನಾದರೂ ಅನುಕೂಲ ಆಗುವಂತ ನಿಟ್ಟಿನಲ್ಲಿ ಏನ್ ಸಹಾಯ ಬೇಕು ಆ ಸಹಾಯವನ್ನ ನಾವು ಕೊಡ್ತೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ. ನೋಡಿಗೆ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರೋದು ಭೂಕಂಪದ ಪರಿಣಾಮ ಬ್ಯಾಂಕಾಕ್ ಈ ಎಲ್ಲಾ ಭಾಗದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತ ಹೇಳಿ ಕಟ್ಟಡಗಳು ಅಲುಗಾಡಿದ ದೃಶ್ಯಗಳು ಸರಿಯಾಗಿದೆ. ಈಗಾಗಲೇ ರಾಷ್ಟ್ರೀಯ ಭೂಕಂಪ ಶಾಸ್ತ್ರ ಕೇಂದ್ರ ಸೋಷಿಯಲ್ ಮೀಡಿಯಾಗಳಲ್ಲಿ ಭೂಕಂಪದ ತೀವ್ರತೆಯ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಪಾಸ್ ಮಾಡಿವೆ. ಭೂಕಂಪದ ತೀವ್ರತೆ ಒಂದ್ಸಾರಿ 7.2ರಷ್ಟು, ಮತ್ತೊಂದು ಕಡೆ 6.7ರಷ್ಟು, ಎರಡೆರಡು ಸಾರಿ ಭೂಕಂಪದ ತೀವ್ರತೆ ದಾಖಲಾಗಿದೆ. ಇನ್ನು ಈ ಭೂಕಂಪದ ತೀವ್ರತೆಯು ಥೈಲ್ಯಾಂಡ್ನ ಬಹುತೇಕ ಕಡೆ ಸಮಸ್ಯೆಗೆ ಕಾರಣ ಆಗಿದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡಿರುವಂತಹ ದೃಶ್ಯಗಳಲ್ಲಿ ಕಟ್ಟಡಗಳು ತೀವ್ರವಾಗಿ ಅಲುಗಾಡ್ತಾ ಇರುವಂತಹ ದೃಶ್ಯಗಳನ್ನ ತಾವೀಗ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಕೂಡ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಯಾವ ರೀತಿ ಬ್ಯಾಂಕಾಕ್ನಲ್ಲಿ ಭೂಕಂಪನದ ಅನುಭವ ಆಗಿದೆ ಅಂತಂದ್ರೆ ಕಟ್ಟಡದ ಮೇಲ್ಛಾವಣಿಯಲ್ಲಿದ್ದಂತಹ ನೀರಿನ ಟ್ಯಾಂಕರ್ ಮೇಲಿಂದ ನೀರು ಆಚೆ ಬರ್ತಾ ಇರೋದು, ಅಷ್ಟರ ಮಟ್ಟಿಗೆ ಭೂಮಿ ಕಂಪಿಸ್ತಾ ಇರೋದು. 10 ಕಿಲೋಮೀಟರ್ ಭೂಮಿಯ ಆಳದಲ್ಲಿ ಭೂಕಂಪನ ತೀವ್ರತೆ ಇತ್ತು ಅನ್ನೋದ್ರ ಬಗ್ಗೆ ಈಗಾಗಲೇ ಭೂಕಂಪನ ಶಾಸ್ತ್ರ ಕೇಂದ್ರವು ಮಾಹಿತಿಯನ್ನ ನೀಡಿದೆ. ಬಹುತೇಕ ಕಡೆ ಈ ರೀತಿಯ ಪರಿಸ್ಥಿತಿಯಿಂದಾಗಿ ಜನ ಆತಂಕಭರಿತರಾಗಿದ್ದಾರೆ. ಒಂದು 2-3 ದೃಶ್ಯಗಳಲ್ಲಂತೂ ತಾವು ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಇಡೀ ಬಿಲ್ಡಿಂಗ್ಗೆ ಯಾವ ರೀತಿ ಕೊಲ್ಯಾಪ್ಸ್ ಆಗುತ್ತೆ, ಗಗನಚುಂಬಿ ಕಟ್ಟಡಗಳು, ಎತ್ತರದ ಕಟ್ಟಡಗಳು ಕ್ಷಣಾರ್ಧದಲ್ಲಿ ಯಾವ ರೀತಿ ಕುಸಿದು ಬೀಳ್ತವೆ. ಸಹಜವಾಗಿ ಅಲ್ಲಿ ಅಂತೂ ಜನ ಇದ್ದೇ ಇರ್ತಾರೆ. ಇನ್ನೂ ಆ ಬಗ್ಗೆ ವರದಿ ಆಗಿಲ್ಲ, ಯಾರ್ಯಾರಿಗೆ ಎಷ್ಟೆಷ್ಟು ಸಮಸ್ಯೆ ಆಗಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಆದ್ರೆ ಸದ್ಯಕ್ಕೆ ಇಡೀ ಬ್ಯಾಂಕಾಕ್, ಮೈನ್ಮಾರ್ ಸುತ್ತಮುತ್ತ ಯಾವ ರೀತಿ ಆತಂಕದ ವಾತಾವರಣ ಇದೆ, ಜನರು ತಮ್ಮನ್ನ ತಾವು ರಕ್ಷಣೆ ಮಾಡೋದಕ್ಕೆ ಸೇಫ್ ಪ್ಲೇಸ್ಗಳಿಗೆ ಯಾವ ರೀತಿ ಓಡೋಡ್ ಹೋಗ್ತಾ ಇದ್ದಾರೆ, ನಿಂತಹ ಒಂದು ಕಾರು ಯಾವ ರೀತಿ ಶೇಕ್ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಿದಾಗ ನೀವು ಜಸ್ಟ್ ನೋಡಬಹುದು ಅಲ್ಲಿ ಭೂಕಂಪನ ತೀವ್ರತೆ ಎಷ್ಟಿತ್ತು ಅನ್ನೋದನ್ನ ನಾವು ಇಮ್ಯಾಜಿನ್ ಮಾಡ್ಕೋಬಹುದು. ಈಗಾಗಲೇ 7.2ರಷ್ಟು, 6.7ರಷ್ಟು ಭೂಕಂಪನದ ತೀವ್ರತೆ ದಾಖಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಓವರ್ ಟು ಯು ಸ್ಮಿತಾ. ಮೈನ್ಮಾರ್, ಬ್ಯಾಂಕಾಕ್, ಥೈಲ್ಯಾಂಡ್ನಲ್ಲಿ ಸಂಭವಿಸಿರುವ ಭೀಕರ ಭೂಕಂಪನದ ಅನುಭವ ಯಾವ ರೀತಿಯಾಗಿದೆ. ಸಹಜವಾಗಿ ಸಾವು ನೋವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗೋ ಆತಂಕ, ಹಾಗೆ ಭೂಮಿ ಕಂಪಿಸಿದ ಅನುಭವ ಎಷ್ಟರ ಮಟ್ಟಿಗೆ ತೀವ್ರವಾಗಿತ್ತು ಅನ್ನೋದಕ್ಕೆ ಈ ಬಹುಮಹಡಿ ಕಟ್ಟಡಗಳು ಕ್ಷಣ ಮಾತ್ರದಲ್ಲಿ ಧರೆಗೆ ಉರುಳ್ತಾ ಇರೋದು, ಹಾಗೆ ಸಮುದ್ರ ತೀರದಲ್ಲಿ ಅಲೆಗಳ ಅಬ್ಬರ ಜನವಸತಿ ಪ್ರದೇಶದವರೆಗೂ ಕೂಡ ನುಗ್ಗಿರೋದು, ಇದೆಲ್ಲವನ್ನ ಗಮನಿಸ್ತಾ ಇದ್ವಿ. ಸದ್ಯಕ್ಕೆ ಮೈನ್ಮಾರ್ನಿಂದ ಬರ್ತಾ ಇರುವ ಮಾಹಿತಿ ಪ್ರಕಾರ ಅಲ್ಲಿನ ಎಲ್ಲಾ ಏರ್ಪೋರ್ಟ್ಗಳನ್ನ ಕೂಡ ಸ್ಥಗಿತಗೊಳಿಸಲಾಗಿದೆ, ಹಾಗೆ ಸಬ್ವೆಗಳನ್ನ ಬಂದ್ ಮಾಡಲಾಗಿದೆ. ಸಾವು ನೋವಿನ ಸಂಖ್ಯೆ ಸಹಜವಾಗಿ ಹೆಚ್ಚಾಗುವ ಆತಂಕ, ಯಾಕಂದ್ರೆ ಕ್ಷಣ ಮಾತ್ರದಲ್ಲಿ ಆಗೋಗಿರುವ ಘಟನೆ ಇದು. ಬಹುಮಹಡಿ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಸಿಲುಕಾಕೊಂಡಿರುವ ಶಂಕೆ ಇದೆ. ಅವಶೇಷವನ್ನ ತೆರವುಗೊಳಿಸಿ ಜನರನ್ನ ರಕ್ಷಣೆ ಮಾಡೋ ಕಾರ್ಯ ಒಂದ್ ಕಡೆ, ಈಗಲೂ ಆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿರುವವರು ಕೂಡ ಆತಂಕದಲ್ಲಿದ್ದಾರೆ. ಯಾಕಂದ್ರೆ ತೀವ್ರ ಸ್ವರೂಪದ ಭೂಕಂಪನ ಇದು. ಮೈನ್ಮಾರ್ನಲ್ಲಂತೂ ಒಂದೇ ಕ್ಷಣದಲ್ಲಿ, ಅಂದ್ರೆ ಕೆಲವೇ ಕ್ಷಣಗಳ ಅಂತರದಲ್ಲಿ 2 ಬಾರಿ ಭೂಮಿ ಕಂಪಿಸಿರುವ ಅನುಭವ. ನಾವು ಸಾಮಾನ್ಯವಾಗಿ 5.5 ಅಂತಂದ್ರೆ ರಿಕ್ಟರ್ ಮಾಪಕದ ಆಧಾರದ ಮೇಲೆ ತೀವ್ರ ಭೂಕಂಪ ಅಂತ ಹೇಳಿ ಪರಿಗಣಿಸ್ತೀವಿ. ಅಂಥದ್ರಲ್ಲಿ 7.7 ಹಾಗೆ 6.2 ಈ ತೀವ್ರತೆಯಲ್ಲಿ ಭೂಮಿ ಕಂಪಿಸಿರುವ ಅನುಭವ ಆಗಿರೋದ್ರಿಂದ ಸಹಜವಾಗಿ ಇದರ ಪರಿಣಾಮ ಕೂಡ ಬಹಳಷ್ಟು ಘೋರವಾಗಿರೋ ಸಾಧ್ಯತೆ. ನಾವು ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ಬೇರೆ ಬೇರೆ ದೃಶ್ಯಗಳನ್ನ ಏಕಕಾಲದಲ್ಲಿ ತೋರಿಸ್ತಾ ಇದ್ದೀವಿ. 4 ದೃಶ್ಯಗಳು ಏಕಕಾಲದಲ್ಲಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಭೂಕಂಪನದ ಪರಿಣಾಮ ಯಾವ ರೀತಿಯಾಗಿದೆ ಅಂತ ಹೇಳಿ. ಆ ಕಟ್ಟಡಗಳು ಕ್ಷಣ ಮಾತ್ರದಲ್ಲಿ
ಸಂದರ್ಭದಲ್ಲಿ ಭೂಮಿಗೆ ಅಪ್ಪಳಿಸಿದ್ರಿಂದಾಗಿ ದಟ್ಟ ಹೊಗೆ ಆಕಾಶದ ಎತ್ತರಕ್ಕೆ ಚಿಮ್ಮಿರೋದು, ಹಾಗೆ ಆ ಕಟ್ಟಡದಿಂದ ಪ್ರಾಣ ಉಳಿಸಿಕೊಂಡು ಆಚೆ ಬಂದ ಜನ ಯಾವ ರೀತಿಯಾಗಿ ಗಾಬರಿಯಾಗಿದ್ದಾರೆ ಅಂತ ಹೇಳಿ, ಇದರಲ್ಲಿ ಅನೇಕರು ಗಾಯಗೊಂಡವರಿದ್ದಾರೆ. ತಕ್ಷಣಕ್ಕೆ ಅವರನ್ನ ಆಸ್ಪತ್ರೆಗಳಿಗೆ ದೌಡಾಯಿಸಿ ಅವರಿಗೆ ಚಿಕಿತ್ಸೆ ಕೊಡಿಸುವ ಪ್ರಯತ್ನ ಆಗ್ತದೆ. ಕೆಲವರಿಗಂತೂ ರಸ್ತೆಯಲ್ಲೇ ಚಿಕಿತ್ಸೆಯನ್ನ ನೀಡೋ ಪ್ರಯತ್ನಗಳಾಗ್ತಾ ಇದೆ. ಇದರ ಜೊತೆಗೆ 4 ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಇದೀಗ 6 ದೃಶ್ಯಗಳು. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್. ಓವರ್ ಟು ಯು ನಿಕೇಶ್. ಓಕೆ ಸ್ಮಿತಾ ರಂಗನಾಥ್, ಈಗಾಗಲೇ ಆ ದೃಶ್ಯಾವಳಿಯನ್ನು ಕೂಡ ನಾವು ಗಮನಿಸ್ತಾ ಇರಬಹುದು. 6 ದೃಶ್ಯಾವಳಿ ಬಹಳ ಪ್ರಮುಖವಾಗಿ ಫಸ್ಟ್ ಟೈಮ್ ಆ ಸೇತುವೆ ಕುಸಿದಿರುವಂತಹ ದೃಶ್ಯ ಇರಬಹುದು, ಇನ್ನೊಂದು ಕಡೆಯಲ್ಲಿ ಆ ಏರ್ಪೋರ್ಟ್ ಇರಬಹುದು, ಆಫೀಸ್ ಇರಬಹುದು, ಎಲ್ಲ ಕಡೆ ಈ ಭೂಕಂಪನದ ಅನುಭವವಾಗಿ ಎಲ್ಲವೂ ಕೂಡ ಧನಶಾಹಿ ಆಗ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇರಬಹುದು. ಇನ್ನೊಂದು ಕಡೆಯಲ್ಲಿ ಬಿಲ್ಡಿಂಗ್ ಒಳಗಡೆ ಇರುವಂತಹ ಅಲ್ಲಿರುವಂತಹ ಕೆಲಸ ಮಾಡೋರು ಎಲ್ಲರೂ ಕೂಡ ಹೊರಗಡೆ ಓಡ್ತಾ ಇದ್ದಾರೆ, ಭಯಭೀತರಾಗಿದ್ದಾರೆ. ಎಲ್ಲಿಗೆ ಏನಾಗುತ್ತೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಬೇರೆ ಎಲ್ಲೋ ಏನಾಗ್ತಾ ಇದ್ರು ಓಕೆ, ಇದು ಭೂಕಂಪನ ಆಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಬಿಲ್ಡಿಂಗ್ ಒಳಗಡೆ ಇದ್ರೆ ಬಿಲ್ಡಿಂಗು ಧನಶಾಹಿ ಆಗುತ್ತೆ, ಹೊರಗಡೆ ಇದ್ರೆ ಎಲ್ಲಿ ಪಾರ್ಕ್ ಅಲ್ಲಿ ಹೋಗಿ ನಿಂತ್ಕೊಂಡಿದ್ರೆ ಸೇಫ್ ಅಂತ ಹೇಳಿದ್ರೆ ಅಲ್ಲಿ ಮರಗಳು ಬೀಳುತ್ತೆ. ಇನ್ನೊಂದು ಕಡೆಯಲ್ಲಿ ರೋಡ್ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಇನ್ ಕೇಸ್ ರೋಡ್ ಕೂಡ ಓಪನ್ ಆಗುವಂತ ಸಂದರ್ಭ ಇರುವಂತೆ, ಯಾಕಂದ್ರೆ ಭೂಮಿ ಓಪನ್ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಸೇಫ್ ಅಲ್ಲ ಎನ್ನುವಂಥದ್ದು ಕೂಡ ಅಲ್ಲಿರುವಂತಹ ಜನರಲ್ಲಿ ಭಯಭೀತಿ, ಎಲ್ಲಿ ನಿಂತ್ಕೊಳ್ಳೋಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಎಲ್ಲಿ ಮತ್ತೆ ಯಾವುದೋ ಬಿಲ್ಡಿಂಗ್ ಏನಾದ್ರೂ ಧನಶಾಹಿ ಆದ್ರೆ ಅಲ್ಲಿ ಕೆಳಗಡೆ ಸಿಕ್ಕಿದ್ರೆ ಮತ್ತೆ ಚಲಾಪಿಲಿಯಾಗಿ ಓಡ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರ್ಬೋದು. ಇನ್ನೊಂದು ಕಡೆಯಲ್ಲಿ ಇಡೀ ಅಲ್ಲಿ ಏನ್ ಆಗ್ತಾ ಇದೆ ಕ್ಷಣದ ಅಪ್ಡೇಟ್ಸ್ ಅನ್ನ ನಾವು ನಿಮ್ಗೆ ಕೊಡ್ತಾ ಇದ್ವಿ. ಓಟು ಶ್ರೀಪಾದ್ ಪಾಟೀಲ್. ನಾವೀಗಾಗಲೇ ದೃಶ್ಯಗಳಲ್ಲಿ ನಮ್ಮ ವೀಕ್ಷಕರಿಗೆ ತೋರಿಸ್ತಾ ಇದ್ದೀವಿ ಇಡೀ ಮಯನ್ಮಾರ್ ಮತ್ತು ಬ್ಯಾಂಕಾಕ್ ನಲ್ಲಿ ಸದ್ಯಕ್ಕೆ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತ ಹೇಳಿ. ಹೆಜ್ಜೆ ಹೆಜ್ಜೆಗೂ ಆತಂಕ, ಮತ್ತೆ ಯಾವಾಗ ಭೂಕಂಪನ ಆಗ್ಬಿಡುತ್ತೋ ಅಂತ ಹೇಳಿ. ಯಾಕಂದ್ರೆ ಈಗಾಗಲೇ 2 ಸಾರಿ ಭೂಕಂಪನ ಆಗಿರುವ ಹಿನ್ನೆಲೆ ಭೂಕಂಪದ ಬಳಿಕ ಬ್ಯಾಂಕಾಕ್ನಲ್ಲೂ ಸದ್ಯಕ್ಕೆ ನಮಗೆ ಸಿಗ್ತಾ ಇರುವಂತಹ ಹಲವು ಮೂಲಗಳ ಮಾಹಿತಿಯ ಪ್ರಕಾರ 43 ಮಂದಿ ನಾಪತ್ತೆಯಾಗಿದ್ದಾರೆ ಅಂತ. ಇನ್ನ ಅವಶೇಷಗಳ ಅಡಿ ನಾಪತ್ತೆಯಾದವರು ಅಲ್ಲಿಯೇ ಸಿಕ್ಕಾಕೊಂಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಟವರ್ ಕುಸಿದ ಬಳಿಕ 43 ಮಂದಿ ನಾಪತ್ತೆಯಾಗಿರೋದು, ಟವರ್ನ ಅವಶೇಷಗಳ ಅಡಿಯಲ್ಲಿ 43 ಮಂದಿ ಸಿಕ್ಕಾಕಿರುವಂತಹ ಇವರನ್ನ ರಕ್ಷಣೆ ಮಾಡುವಂತಹ ಕೆಲಸ ಈಗ ಸದ್ಯಕ್ಕೆ ಅಲ್ಲಿ ಆಗ್ತಾ ಇದೆ. ಸ್ಮಿತಾ, ಇನ್ನು ಸದ್ಯಕ್ಕೆ ಲಭ್ಯವಾಗ್ತಾ ಇರುವ ಮಾಹಿತಿ ಪ್ರಕಾರ ಥೈಲ್ಯಾಂಡ್ನಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ. ಹಾಗೆ ಅಲ್ಲಿನ ಎಲ್ಲಾ ಏರೋಪ್ಲೇನ್ಗಳನ್ನ ಶಟ್ ಡೌನ್ ಮಾಡಲಾಗಿದೆ, ಏರ್ಪೋರ್ಟ್ಗಳನ್ನ ಶಟ್ ಡೌನ್ ಮಾಡಲಾಗಿದೆ, ಫ್ಲೈಟ್ಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಸದ್ಯಕ್ಕೆ ಜನ ಕೂಡ ಭಯಭೀತರಾಗಿದ್ದಾರೆ. ನಾವು ದೃಶ್ಯದಲ್ಲೂ ಕೂಡ ಅದನ್ನ ಗಮನಿಸ್ತಾ ಇದ್ವಿ. ಯಾರು ಕೂಡ ಊಹೆ ಮಾಡಿರಲಿಲ್ಲ ಕ್ಷಣ ಮಾತ್ರದಲ್ಲಿ ಈ ಪರಿಣಾಮ, ಇಷ್ಟರ ಮಟ್ಟಿಗೆ ಪರಿಣಾಮ ಬೀರೋ ರೀತಿಯಲ್ಲಿ ಭೂಕಂಪನ ಆಗೋಗುತ್ತೆ ಅಂತ ಹೇಳಿ. ಅದರಲ್ಲೂ 2 ಬಾರಿ ಕಂಪಿಸಿದೆ ಭೂಮಿ. ಒಂದೇ ಕೆಲವೇ ಕ್ಷಣಗಳ ಅಂತರದಲ್ಲಿ 2 ಬಾರಿ ಭೂಮಿ ಕಂಪಿಸಿರೋದು. ಒಂದು ಬಾರಿ 7.7, ಮತ್ತೊಂದು ಬಾರಿ 6.2. ಅತಿ ಘೋರ ಪರಿಣಾಮವನ್ನ ಈ ಭೂಕಂಪನ ನೀಡಿರೋದು. ನಾವು ದೃಶ್ಯಗಳಲ್ಲಿ ಅದರ ಸಾಕ್ಷ್ಯವನ್ನ ಗಮನಿಸ್ತಾ ಇದ್ವಿ. ಜನ ಈಗಲೂ ಕೂಡ ಭಯಭೀತರಾದ ಪರಿಸ್ಥಿತಿಯಲ್ಲೇ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಸ್ಕ್ರೀನ್ ನಲ್ಲಿ 4 ವಿಭಿನ್ನ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ನಿಕೇಶ್, ಓವರ್ ಟು ಯು. ಈಗಾಗಲೇ ದೃಶ್ಯದಲ್ಲೂ ಕೂಡ ನಾವು ನೋಡ್ತಾ ಇದ್ವಿ ಆ ಭೂಕಂಪನದ ಭೀಕರತೆ ಯಾವ ರೀತಿಯಾಗಿ ಇದೆ ಅಂತ. ಕಟ್ಟಡಗಳು ಕೂಡ ಧನಶಾಹಿ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಒಳಗಡೆ ನಿಲ್ಲೋಕಾಗದೆ ಜನರು ಕೂಡ ಹೊರಗಡೆ ಓಡಿ ಬರ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಸರ್ಕಾರ ಕೂಡ ತುರ್ತು ಪರಿಸ್ಥಿತಿ ಕೂಡ ಘೋಷಣೆ ಮಾಡಿದೆ. ಇಡೀ ದೇಶಾದ್ಯಂತ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಸೇಫ್ ಆಗಿ ಇರಲಿ, ಅವರು ಸೇಫ್ ಆಗಿ ಇರಲಿ ಅನ್ನುವಂಥದ್ದು ಕೂಡ ಎಲ್ಲರ ಪ್ರಾರ್ಥನೆ ಆಗಿರುವಂತದ್ದು. ನಮ್ದು ಕೂಡ ಆಶಯ ಅದೇ ಆಗಿರುವಂತದ್ದು. ಯಾರಿಗೂ ಕೂಡ ಯಾವುದೇ ರೀತಿ ಸಾವು ನೋವು ಸಂಭವಿಸಬಾರದು ಅಂತ. ಯಾಕಂತ ಹೇಳಿದ್ರೆ ಬಿಲ್ಡಿಂಗ್ ಹೋದ್ರೆ ಮತ್ತೆ ಕಟ್ಟಬಹುದು, ಆದ್ರೆ ಜನರಿಗೆ ಕಷ್ಟ ಆದ್ರೆ ಕೂಡ ನಮಗೂ ಕೂಡ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಅಲ್ಲಿ ಭೀಕರತೆ ಆವರಿಸಿರುವಂತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಸ್ಮಿತಾ ರಂಗನಾಥ್ ಹೇಳೋರ ಪ್ರಕಾರ 5% ರಿಯಾಕ್ಟ್ ಅಂದ್ರೆ ರಿಕ್ಟರ್ ಮಾಪಕದಲ್ಲಿ 5% ಅಂದ್ರೆ ಹೆವಿ ಆಗಿರುತ್ತೆ. ಅದರಲ್ಲೂ ಕೂಡ 7.4 ಇರಬಹುದು, 6.4ರ ತೀವ್ರತೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಅಲ್ಲಿ ವಾಸ ಮಾಡೋಕೆ ಕಷ್ಟ ಆಗ್ತಾ ಇರೋದು. ನೋಡಿ, ನಾ ಈಗಾಗಲೇ ಹೇಳಿದ್ದೇನೆ, ಬಿಲ್ಡಿಂಗ್ ಒಳಗಡೆ ಇದ್ರೂ ಕೂಡ ಕಷ್ಟ, ಒಳಗಡೆ ಎಲ್ಲಿ ಬಿಲ್ಡಿಂಗ್ ಬೀಳುತ್ತೆ ಅನ್ನುವಂತ ಭಯ. ಇನ್ನೊಂದು ಕಡೆ ಹೊರಗಡೆ ಬಂದ್ರೂ ಕೂಡ ಕಷ್ಟ. ರೋಡ್ ಕೂಡ ಬಾಯಿ ಬಿಡ್ತಾ ಇರುವಂತಹ ದೃಶ್ಯ, ಓಪನ್ ಆಗ್ತಾ ಇದೆ. ನಿತ್ತಲ್ಲೇ ಪ್ಲೇಸ್ ಓಪನ್ ಆಗಬಹುದು, ಭೂಮಿ ಕಂಪನ ಆಗ್ತಾ ಇರುವಂತಹ ದೃಶ್ಯ. ಇನ್ನೊಂದು ಕಡೆಯಲ್ಲಿ ಲೈವ್ ವಿಜುವಲ್ಸ್ ಇದು ರಿಪಬ್ಲಿಕ್ ಕನ್ನಡ ಮುಖಾಂತರ ನೀವು ನೋಡ್ತಾ ಇರಬಹುದು. ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ ನಾವು ಯಾಕೆ ಈ ಭೂಕಂಪನ ಸಂಭವಿಸುತ್ತೆ. ಅದು ಕೂಡ ಇನ್ನಿಷ್ಟು ತಜ್ಞರು ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಆದ್ರೆ ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು, ದೃಶ್ಯ 1ರಲ್ಲಿ ಸೇತುವೆ ಬಿದ್ದಿರುವಂತಹ ದೃಶ್ಯ, ದೃಶ್ಯ 2 ಹೊರಗಡೆ ರೋಡು ಓಪನ್ ಆಗಿರುವಂತಹ ದೃಶ್ಯ. ಹೊರಗಡೆ ನಿಲ್ಲೋಕ್ಕೂ ಕೂಡ ಭಯ ಭೀತಿ. ಎಲ್ಲಿ ನಿಂತ್ಕೊಂಡಿರುವಂತ ಕಾಲಡಿನ ಓಪನ್ ಆಗಿಬಿಟ್ರೆ ಆಯ್ತಲ್ಲ, ಇದೇ ತರ ರೋಡ್ ಓಪನ್ ಆಗಿಬಿಟ್ಟಿದೆ. ಸೊ ನಿಂತ್ಕೊಳ್ಳೋಕ್ಕೂ ಕೂಡ ಭಯ ಆಗ್ತಾ ಇದೆ. ಈಗ ಕಂಪ್ಲೀಟ್ ಇದು ಖಾಲಿ ಪ್ಲೇಸ್, ಏನೋ ಬಿಲ್ಡಿಂಗ್ ಏನು ಇಲ್ಲ. ಈಗ ಭೂಕಂಪನ ಆದ್ರೆ ಏನೋ ಕಂಪನ ಆದ್ರೆ ಬಿಲ್ಡಿಂಗ್ ಏನು ಶೇಕ್ ಆಗಿ ಧನಶಾಹಿ ಆಗುತ್ತೆ ಅಂತ ಹೇಳ್ಕೊಂಡು ನೀವೇನಾದ್ರೂ ರೋಡಲ್ಲಿ ನಿಂತ್ಕೊಂಡು ಕೂಡ ಭಯ ಆಗುತ್ತೆ. ಹೆಚ್ಚಿನ ಎಕ್ಸ್ಪ್ಲೈನ್ ಮಾಡ್ತಾರೆ ನನ್ನ ಕಲೀಗ್ ಸ್ಮಿತಾ ರಂಗನಾಥ್. ಓವರ್ ಟು ಯು.